Hi, Namaste. Welcome back to my channel. How are you all? We are all good. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯೂಟ್ಯೂಬ್ ಮಾಡೋದಕ್ಕೆ ಗಿಂಬಲ್ ಬೇಕು ಅದನ್ನು ತರೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ಯಾವ ರೀತಿ ಯೂಸ್ ಮಾಡೋದು ಮತ್ತು ಅದು ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಹಾಗೆ ಅದನ್ನು ಯೂಸ್ ಮಾಡಿಕೊಂಡು ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ಹಾಕೋದು ನಾನು ವಿಡಿಯೋ ನೋಡಪ್ಪ, ನೆನ್ನೆ ಹೋಗಿದ್ವಲ್ಲ, ನೆನ್ನೆ ಫೇಸ್ಬುಕ್ ಮಾರ್ಕೆಟ್ ಅಲ್ಲಿ ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ವಲ್ಲ, ಅವ್ರು ಕೊಟ್ಟಿದ್ದಾರೆ ಗಿಂಬಲ್ ಅಂತ ಅಂದ್ಬಿಟ್ಟಿದ್ದು ಓಸ್ಮೋ DJI ಓಸ್ಮೋ ಮೊಬೈಲ್ 3 ಅಂತ. ನೋಡು ತಾತ ಎಷ್ಟು ಚೆನ್ನಾಗಿ ಪ್ರಿಂಟ್ಔಟ್ ಎಲ್ಲ ಕೊಟ್ಟು ಮ್ಯಾನ್ಯುವಲ್ ಕಳ್ಕೊಂಡಿದೆ ಅನ್ಸುತ್ತೆ, ಬಟ್ ಆನ್ಲೈನ್ ಅಲ್ಲೆಲ್ಲ ಡೌನ್ಲೋಡ್ ಮಾಡಿ ನಮ್ಗೆ ಒರಿಜಿನಲ್ ಅಲ್ಲ ಇದು ತಾತ ಡೌನ್ಲೋಡ್ ಮಾಡಿ ಕೊಟ್ಟಿರೋದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ನೋಡು, ಮತ್ತೆ ಸ್ಟ್ಯಾಂಡು ಕೊಟ್ಟಿದ್ದಾರೆ, ಬ್ಯಾಗು ಪ್ರತಿಯೊಂದು ನೀಟಾಗಿ ಇಟ್ಕೊಂಡಿದ್ದಾರೆ. ನೋಡು ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿದೆ ನೋಡಪ್ಪ. ಈ ಬಾಕ್ಸು ಅಷ್ಟೇ, ಅದ್ರಲ್ಲಿ ಏನು ಇನ್ಶಿಯಲ್ ಅಲ್ಲಿ ಅವ್ರು ಹೊಸ್ದಾಗಿ ತಗೊಂಡಾಗ ಬರೀ ಒಂದು ಮ್ಯಾನ್ಯುವಲ್ ಕಳ್ಕೊಂಡಿದೆ ತಾತ, ಅದು ಬಿಟ್ರೆ ಪ್ರತಿಯೊಂದು ಇಟ್ಕೊಂಡಿದೆ. ಇದು ಗಿಂಬಲ್ಲು, ಅದನ್ನ ಆಮೇಲೆ ನೋಡೋಣ. ನಾನು ಪೆನ್ ಡ್ರೈವ್ ಅಲ್ಲಿ ಸಾಫ್ಟ್ವೇರ್ ಇದೆ ಅಂತ ಕೊಟ್ಟಿದೆ, ಏನ್ ಸಾಫ್ಟ್ವೇರ್ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಹಾಕ್ಬಿಟ್ಟು ನೋಡಿ ಆಮೇಲೆ ಏನಿದೆ ಅಂತ ನೋಡ್ಬೇಕು ಪೆನ್ ಡ್ರೈವ್ ಅಲ್ಲಿ. ಮತ್ತೆ ನೋಡಿ ಕೇಬಲ್ ಸಮೇತ ಈ ತರ ಯಾರು ಇಟ್ಕೋತಾರ, ರಬ್ಬರ್ ಸಮೇತ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ನೋಡಿ ತಾತ, ರಬ್ಬರ್ ಸಮೇತ. ನಾವು ಹಿಂಗ್ ಇಟ್ಕೊಳಲ್ಲ ಅಲ್ವಾ, ಅದನ್ನ ಇಲ್ಲಿಡೋಣ. ನಮ್ಮನೆಯಲ್ಲಿ ಇದೇ ತರ ನಮ್ಮನೆ ಯಾವಾಗ್ಲೂ ಅಂತ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಇಲ್ಲಿ ನೋಡಿಲಿ, ಇದನ್ನ ಫೋಲ್ಡ್ ಮಾಡ್ಬೇಕಾದ್ರೂ ಅಷ್ಟೇ, ಇದು ಹಿಂಗೆ ಮಾಡ್ಬೇಕು ಅಂತ ತಾತ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಓಪನ್ ಮಾಡಿ. ಇದನ್ನ ಹಿಂಗ್ ಓಪನ್, ಇದನ್ನ ಫಸ್ಟ್ ಹಿಂಗ್ ತಿರ್ಗಿಸ್ಕೊಂಡು ಹಿಂಗ್ ಮಾಡಿ, ಆಮೇಲೆ ತಾತ ಏನ್ ಹೇಳ್ತು ಅಂದ್ರೆ ಒಂದ್ ಕೆಲಸ ಮಾಡಿ ಹಿಂಗೆ ಕನೆಕ್ಟ್ ಮಾಡ್ಕೊಬಿಡಿ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ, ಹೊಸದಂಗೆ ಇದೆ. ಇನ್ನ ಸ್ಟಿಕ್ಕರ್ ಸಮೇತ ನಾವು ಇಂಡಿಯನ್ಸ್ ಆಗಿದ್ರೆ ಸ್ಟಿಕ್ಕರ್ ಸಮೇತ ಕೆಲವ್ರು ಇಟ್ಕೋತಾರೆ, ನಾವ್ ಇಟ್ಕೊಳಲ್ಲ ಅಷ್ಟೇ. ಅಂದ್ರೆ ನಮ್ಮ ಮಕ್ಳು ಬಿಡಲ್ಲ, ಸ್ಟಿಕ್ಕರ್ ಏನಿದೆ ಹಿಂಗಿದೆಯಲ್ಲ ಅಂತ ಅಂದ್ಬಿಟ್ಟು ಕಿತ್ತಾಕ್ತಾರೆ. ಏನೋ ಮಾಡ್ತೀನಿ ಅಂತ ತಗೊಂಡಿದ್ದೀರ, ನೋಡೋಣ. ಇಲ್ಲೆಲ್ಲ ಕೊಟ್ಟಿದ್ದಾರೆ ಹೆಂಗೆ ಯೂಸ್ ಮಾಡ್ಬೇಕಂತ. ಯೂಸ್ ಮಾಡೋಣ. ಯು ವಾಂಟ್ ಟು ಸ್ಟಾರ್ಟ್ ಯೂಸ್ ಮಾಡಿ ನಮ್ಮ ಮನೆಯದು. ನೋಡಿಲಿ, ಈಗ ಆಪಲ್ ಸ್ಟೋರ್ ಅಲ್ಲಿ DJI ಅಂತ ಸರ್ಚ್ ಮಾಡೋಣ. ಇದನ್ನ ಯೂಸ್ ಮಾಡ್ಕೊಂಡು ನಮ್ಮ ಮನೆಯದು ಒಂದು ಏನು ಹೋಮ್ ಟೂರ್ ಮಾಡೋಣ. ಇದಕ್ಕೆ ಆ್ಯಪು DJI ಮೀಮೋ ಅಂತ ಅಂದ್ಬಿಟ್ಟು ಅದನ್ನ ಇನ್ಸ್ಟಾಲ್ ಮಾಡ್ತಿದ್ದೀನಿ. ಈ ಆ್ಯಪೇ. I think it takes some time. Let's see. ನೋಡಲ್ ಮಕ್ಕಳೇನೋ ನಮ್ದೇನ್ ಮಾಡೋದು ಆಗ್ತೈತೆ. ವಿಡಿಯೋ ಮಾಡೋಣ ಈಗ ನಮ್ಮ ಮನೆದು. ಬರ್ತಿದ್ಯಾ ಸರಿಯಾಗಿ? ಫಸ್ಟ್ ನಮ್ಮ ಮನೆ ದೇವ್ರ ಮನೆ. ನೀನು ಹೇಳ್ತೀಯ? ಇದು ಯುಗಾದಿ ಹಬ್ಬದ ದಿನ ಮಾಡಿರೋದು. ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಬೇವಿನ ಹೂ ಕೂಡ ಸಿಕ್ತು. ಖುಷಿ ಆಯಿತು. ಇಂಡಿಯನ್ ಸ್ಟೋರಲ್ಲಿ ಹೂ ಬೇಕು ಅಂತಂದರೆ ಬೊಕ್ಕೆ ಇಟ್ಟು ತಂದಿಟ್ಕೋಬೇಕು, ಇಲ್ಲಾಂದರೆ ಚಿಕ್ಕ ಚಿಕ್ಕದು ಪ್ಲ್ಯಾಂಟ್ಸ್ ಬರುತ್ತೆ, ಅದರಲ್ಲಿ ತಂದಿಟ್ಕೊಂಡು ಬಿಡಿಸ್ಕೋಬೋದು. ನಮ್ಮ ಅಪಾರ್ಟ್ಮೆಂಟಲ್ಲಿ ಡಬಲ್ ಬೆಡ್ರೂಮು ಮತ್ತು 3 ಬೆಡ್ರೂಮ್ ಅವೈಲಬಲ್ ಇದೆ. ನಾವು ತೊಗೊಂಡಿರೋದು ಡಬಲ್ ಬೆಡ್ರೂಮು. ಮಕ್ಕಳಿರೋದ್ರಿಂದ ದಟ್ ಇಸ್ ಅ ರೂಲ್ಸ್ ಇಯರ್, ಅವರೆಲ್ಲ ಸಪ್ರೇಟ್ ಮಲ್ಕೋಬೇಕು. ಹಾಗಾಗಿ ಡಬಲ್ ಬೆಡ್ರೂಮ್ ಮಾಡ್ಕೊಂಡ್ವಿ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಎಲ್ಲ ಮನೆಗಳು ಒಂದೇ ಥರನೇ, ಬಟ್ ಏನಂದರೆ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಇರುತ್ತೆ ಅಷ್ಟೇ. ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತೆ ಒಳಗಡೆ ಅದು ಮಾತ್ರ ಚೇಂಜಸ್ ಆಗಿರುತ್ತೆ ಅಷ್ಟೇ. ಆ್ಯಕ್ಚುಲಿ ನಮಗಿದು ಸಾಕು. ಇಲ್ಲಿ ರೆಂಟೆಲ್ಲ ಎಕ್ಸ್ಪೆನ್ಸಿವು, ಮತ್ತು ಅದ್ರ ಜೊತೆ ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು ಇದೆಲ್ಲ ನಾವೇ ಪೇ ಮಾಡಬೇಕು. ಅದೆಲ್ಲ ಇನ್ಕ್ಲೂಡ್ ಮಾಡಿರೋದಿಲ್ಲ. ಗ್ಯಾಸ್ ಬಿಲ್ ಅಂತೂ ಜಾಸ್ತಿ ಬರುತ್ತೆ ವಿಂಟರಲ್ಲಿ, ಹಾಗೆ AC ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಸಮ್ಮರಲ್ಲಿ. ಅದೆಲ್ಲ ನೋಡ್ಕೋಬೇಕು. ನಮ್ಮ ಇದರಲ್ಲಿ ಮೈಕ್ರೋವನು, ಗ್ಯಾಸ್ ಸ್ಟವ್ ಮತ್ತೆ OTGನೂ ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರು ಬೇಕಂದ್ರೆ ಬೇಕ್ ಕೀಕ್ ಮಾಡ್ಕೊತೀನಿ ಅಂದ್ರೆ ಬೇಕ್ ಮಾಡ್ಬೋದು. ಬೇಸಿಕ್ ನೀಡ್ಸ್ ಏನೇನು ಬೇಕೋ ಹವೆನ್ನು, ಗ್ಯಾಸ್ ಸ್ಟವ್, ಫ್ರಿಡ್ಜು, ಡಿಶ್ ವಾಷರು, ಡ್ರೈಯರು, ವಾಷಿಂಗ್ ಮಿಷಿನು ಇದನ್ನೆಲ್ಲ ಅವರೇ ಕೊಟ್ಟಿರ್ತಾರೆ. ಇನ್ನೊಂದು ಮೇನ್ ಅಡ್ವಾಂಟೇಜ್ ಏನಂದರೆ ಸಿಂಕಿಗೆ ಗ್ರೈಂಡರ್ ಅಟ್ಯಾಚ್ ಆಗಿರುತ್ತೆ. ವೆಟ್ ವೇಸ್ಟ್ ಏನಿರುತ್ತೆ ಅದೆಲ್ಲನೂ ಕ್ರಷ್ ಮಾಡಿ ಡೈರೆಕ್ಟ್ ಸೀವೇಜ್ ಹೋಗ್ಬಿಡುತ್ತೆ. ನಾವು ಮತ್ತೆ ಅದನ್ನು ಸಪ್ರೇಟ್ ಮಾಡಿ ವೆಟ್ ಟು ಡ್ರೈ ಅಂತ ಎಸಿಬೇಕಂತ ಏನಿಲ್ಲ. ದಟ್ ಈಸ್ ದ ಬಿಗ್ ಅಡ್ವಾಂಟೇಜ್ ಇಯರ್. ಡಿಶ್ ವಾಷರು ನಮಗೆ
ನೀರೇನು ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀರೆಲ್ಲ ಏನು ಟ್ಯಾಪ್ ವಾಟರ್ ಬರುತ್ತೆ ಅದನ್ನೇ ಕುಡಿಯೋದು. ಬಟ್ ನಾವು ಟ್ಯಾಪ್ ವಾಟರ್ ಕುಡಿಯೋದು ಬೇಡ ಅಂತ ಫಿಲ್ಟರ್ ಇಟ್ಕೊಂಡಿದ್ದೀವಿ. ಓನ್ ಹೌಸ್ ಇರೋರಾದರೆ ಫಿಲ್ಟರ್ ಸಿಂಕಿಗೆ ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ಇದು ಪ್ಯಾಂಟ್ರಿ. ಕಿಚನ್ನಲ್ಲಿ ಕೆಲವ್ರಿಗೆ ಏನಂದರೆ ಒಂದೊಂದು ಮನೆ ಒಂದೊಂದು ಥರ ಇದೆ. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಕೆಲವ್ರಿಗೆ ಶೂಸ್ ಎಲ್ಲ ಇಡೋದಕ್ಕೆ ಜಾಗ ಸಿಕ್ಕಿರುತ್ತೆ, ಕಿಚನ್ನಲ್ಲಿ ಸ್ಪೇಸ್ ಕಮ್ಮಿ ಇರುತ್ತೆ. ಬಟ್ ನಮ್ಗೆ ಅಡ್ವಾಂಟೇಜ್ ಏನಂದರೆ ಕಿಚನ್ನಲ್ಲಿ ಸ್ಪೇಸ್ ಜಾಸ್ತಿ ಸಿಕ್ಕಿದೆ. ಇದು ಎಂಟ್ರೆನ್ಸ್ ಮೇನ್ ಡೋರು. ಈ ಕಡೆ ಒಂದು ಡ್ರೈಯರು ಮತ್ತು ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ನಮಗಿಲ್ಲಿ ಶೂಸ್ಗಳೆಲ್ಲ ಇಡೋದಕ್ಕೆ ಸ್ಪೇಸ್ ಇಲ್ಲ. ಕೆಲವ್ರಿಗೆ ಶೂಸ್ ಇಡೋದಕ್ಕೆ ಸ್ಪೇಸ್ ಇರುತ್ತೆ, ಕಿಚನಲ್ಲಿ ಸ್ಪೇಸ್ ಇರಲ್ಲ. ಬಟ್ ನಮಗೆ ಒಂದು ಅಡ್ವಾಂಟೇಜು ಒಂದು ಡಿಸ್ಅಡ್ವಾಂಟೇಜು. ಸೊ ಇದೊಂದು ರೂಮು ಆ್ಯಂಡ್ ದೆನ್ ಇದೊಂದು ರೂಮು. ಇಲ್ಲಿ ಬಾತ್ರೂಮಲ್ಲಿ ಏನಂದರೆ ಮೇಯ್ನಾಗಿ ವೆಟ್ಟು ಮತ್ತು ಡ್ರೈ ಕಾನ್ಸೆಪ್ಟ್ ಅಂತ ಮಾಡಿರ್ತಾರೆ. ನಮ್ಮ ಥರ ಗನ್ ಆಗಲಿ ಇದನ್ನಾಗಲಿ ಯೂಸ್ ಮಾಡೋದಿಲ್ಲ, ಇವರು ಟಿಶ್ಯೂ ಪೇಪರ್ ಯೂಸ್ ಮಾಡೋದು. ಸೊ ನಮಗೇನಂತ ಅಂದರೆ ಇಲ್ಲಿ ಬಾತ್ ಟಬ್ ಕೊಟ್ಟಿರೋದ್ರಿಂದ ಇಲ್ಲಿ ಈ ಥರ ಸ್ಕ್ರೀನ್ಗಳನ್ನ ಹಾಕೋಬೇಕು. ಸ್ಕ್ರೀನ್ ಎರಡು ಓಕೆ, ಬೇಕಾದವರು ಎರಡು ಹಾಕ್ಕೊತಾರೆ, ಇಲ್ಲಾಂದರೆ ಒಂದೇ ಸ್ಕ್ರೀನ್ ಹಾಕ್ಬೋದು. ಒಂದು ಒಳಗಡೆ ಸ್ಕ್ರೀನು ಹಾಕ್ಕೊಳ್ಳೇಬೇಕು. ಒಳಗಡೆ ಹಾಕಲಿಲ್ಲ ಅಂತ ಅಂದರೆ ಶವರ್ ಮಾಡಿರೋ ನೀರೇನಿರುತ್ತೆ ಅದೆಲ್ಲನೂ ಫ್ಲೋರ್ ಮೇಲೆ ಬಂದು ಫ್ಲೋರೆಲ್ಲ ವೆಟ್ಟಾಗಿಬಿಡುತ್ತೆ. ನೀರು ಆಚೆ ಬರಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಸ್ಕ್ರೀನ್ ಹಾಕ್ಕೊಂಡೆ ಸ್ನಾನ ಮಾಡಬೇಕು. ಇದು ನಮ್ಮದು ಇನ್ನೊಂದು ರೂಮು, ಬೆಡ್ರೂಮ್. ಯಾವಾಗಲೂ ನಮ್ಮನೆ ಇದೇ ಥರ ಕ್ಲೀನಾಗಿ ಇರೋದಿಲ್ಲ. ಯಾಕಂದರೆ 5 ಮಿನಿಟ್ಸಲ್ಲಿ ನನ್ನ ಮಕ್ಕಳು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಲೀಜು ಮಾಡ್ತಾಯಿರ್ತಾರೆ. ಇದು ನಮಗೇನು ಅಡ್ವಾಂಟೇಜ್ ಅಂತ ಅಂದರೆ, ಸೊ ಇಲ್ಲಿ ಹ್ಯಾಂಗರ್ಸ್ಗೆ ಅಂತ ಈ ಜಾಗ ಬಿಟ್ಟಿರೋದು. ಇಲ್ಲಾರು ನಮ್ಮ ಥರ ಈ ಥರ ಬಟ್ಟೆ ಎಲ್ಲ ಮಡಿಸ್ಬಿಟ್ಟು ಇಟ್ಕೊಳೋದಿಲ್ಲ. ನಾವು ಮಾತ್ರ ಇಂಡಿಯನ್ಸ್ ಅನಿಸುತ್ತೆ, ಅದರಲ್ಲೂ ನಾನೇ ಅನಿಸುತ್ತೆ, ಇನ್ನೂ ಅಮೇರಿಕನ್ ಥರ ಆಗಿಲ್ಲ. ಸೊ ಹ್ಯಾಂಗರ್ಸಲ್ಲಿ ಕ್ಲಾತ್ಸ್ ಎಲ್ಲ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಇಟ್ಕೊಂಡಿರ್ತಾರೆ. ನಮ್ಮ ಥರ ಯಾರೂ ಫೋಲ್ಡ್ ಮಾಡಿ ಇಡೋದಿಲ್ಲ. ಸೊ ಇನ್ನೊಂದು ಸ್ಟೋರೇಜು. ಮತ್ತು ಇದು ಆ್ಯಕ್ಚುಲಿ ಅಟ್ಯಾಚ್ ಬಾತ್ರೂಮ್ ಇದೆ. ಈ ಬಾತ್ರೂಮು ದೊಡ್ಡದಾಗಿದೆ. ಸೊ ಇಲ್ಲೂ ಕೂಡ ಕ್ಲೋಸೆಟ್ ಕೊಟ್ಟಿದ್ದಾರೆ ಬಟ್ಟೆಗಳಿಡೋದಕ್ಕೆ ಅಂತ ಅಂದ್ಬಿಟ್ಟು. ದೆನ್ ಈ ಬಾತ್ರೂಮಲ್ಲಿ ಏನು ಅಂತ ಅಂದರೆ ನಾವು ಗನ್ನ ಹಾಕ್ಕೊಂಡಿದ್ದೀವಿ ನಾವೇನೇ. ನಮಗೆ ಟಿಶ್ಯೂ ಪೇಪರೆಲ್ಲ ಯೂಸ್ ಮಾಡೋದು ಅಭ್ಯಾಸ ಇಲ್ಲ ಅಂತ ಅಂದ್ಬಿಟ್ಟು ಗನ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಹಾಗೆ ನೀವೇನು ಮರೆತ್ರೂ ಇಂಡಿಯಾಯಿಂದ ಬರುವಾಗ ಜಗ್ ತರೋದನ್ನು ಮಾತ್ರ ಮರಿಬೇಡಿ. ಇದು ನಾನು ಬರುವಾಗ ತೊಗೊಂಡು ಬಂದಿದ್ದು, ಇನ್ನೂ ಸ್ಟಿಕ್ಕರ್ ಕೂಡ ತೆಗ್ದಿಲ್ಲ. ಇದನ್ನು ಯೂಸ್ ಮಾಡಲೇಬೇಕು ನಾವು. ಆಮೇಲೆ ನಿಮಗೆ ಇದೊಂದು ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದೇನೆಂದರೆ ವಾಟ್ ಇಸ್ ದಿಸ್ ಹ್ಯೂಮಿಡಿಫೈಯರು. ಏನಕ್ಕೆ ಇಟ್ಕೊಂಡಿರ್ತೀವಿ ಅಂತಂದರೆ, ಯಾವಾಗಲೂ ನಮಗೆ ವಿಂಟರಲ್ಲಿ ನಾವು ಹೀಟರ್ ಆನ್ ಮಾಡ್ಕೊಂಡಿರೋದ್ರಿಂದ ಸೊ ಕಣ್ಣೆಲ್ಲ ಮೂಗೆಲ್ಲ ಉರಿ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡೋದು. ಮತ್ತು ಇದೇನಪ್ಪ ಅಂತ ಅಂದರೆ, ನಮ್ಮ ಮನೆಗೆ ಯಾರು ಬರಬೇಕು ಅಂತಂದರೆ ಡೋರ್ ಬೆಲ್ ಮಾಡಿದಾಗ ನಾವು ಇದನ್ನು ಓಪನ್ ಮಾಡಿದ್ರೆ ಮಾತ್ರ ಡೋರ್ ಓಪನ್ ಆಗೋದು. ಸೊ ಸೆಕ್ಯೂರಿಟಿ ವೈಸ್ ಆ್ಯಂಡ್ ದೆನ್ ಲುಕ್ ವೈಸ್ ಎವ್ರಿಥಿಂಗ್ ತುಂಬ ಚೆನ್ನಾಗಿದೆ. ಸೊ ಇದೇ ನಮ್ಮ ಪುಟ್ಟದಾಗಿರುವ ಮನೆ. ಇದು ನಮ್ಮದು ಇನ್ನೊಂದು ರೂಮು. ಇದು ಕಿಡ್ಸ್ ರೂಮು. ಸೊ ಹಂಗಾಗಿ ನನ್ನ ಮಗಳು ಟಾಯ್ಸು, ನನ್ನ ಮಗಳಿಗೆ ಕಿಚನ್ನು, ನನ್ನ ಮಗಳು ಏನೋ ಕುಕ್ ಮಾಡೋದಕ್ಕೆ ಅಂತ ಪಾಪ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದಾಳೆ. ನನ್ನ ಮಗಳದ್ದು ಮೈಕ್ ಅದು, ನನ್ನ ಮಗನ ಪಿಯಾನೋ. ಯಾರು ಬಂದು ದೆವ್ವಾಗಿವಾಗ ಓದಲಿ ಅಂತ ಅಂದ್ಬಿಟ್ಟು ಎಲ್ಲ ಹಾಗೆ ಬಿಟ್ಬಿಟ್ಟು ಹೋಗಿದ್ದಾನೆ. ಇದು ಆಫೀಸ್ ಸ್ಪೇಸು. ಸೊ ಡಬಲ್ ಬೆಡ್ರೂಮ್ ಇರೋದ್ರಿಂದ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾ ಥರ ಎಲ್ಲ ಕಬೋರ್ಡ್ ಮಾಡ್ತಾರೆ, ಬಟ್ ಕಬೋರ್ಡಲ್ಲೆಲ್ಲೂ ಜಾಗ ಮಾಡಲ್ಲ. ಸೊ ಇದೇ ಥರ ಜಸ್ಟ್ ಕೊಡೋದವರು. ಇಲ್ಲೆಲ್ಲ ನಾವೇ ಇಟ್ಕೋಬೇಕು ತಂದುಬಿಟ್ಟು, ಇಲ್ಲ ರ್ಯಾಕ್ಸ್ ಇಟ್ಕೋಬೇಕು, ಇಲ್ಲ ಅಂತಂದರೆ ಹಾಗೆ ಬಿಟ್ಟು ಹ್ಯಾಂಗರ್ಗೆ ಹಾಕಬೇಕು. ಸೊ ಇಷ್ಟೇ ನಮ್ಮ ಮನೆ. ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮನೆ ಯಾವಾಗಲೂ ಹೀಗೆ ಇರಲ್ಲ, ಯಾವಾಗಲೂ ಇದೇ ಥರ ಕ್ಲೀನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ.
ಯಾಕಂದರೆ ನನ್ನ ಮಕ್ಕಳು ಹೇಳಿದ್ನಲ್ಲ 5 ನಿಮಿಷ ಬಿಟ್ಟರೆ ಸಾಕು ಫುಲ್ ಮನೆಯೆಲ್ಲ ತಿಪ್ಪೆ ಗುಂಡಿ ಮಾಡಿಬಿಟ್ಟಿರ್ತಾರೆ. ಮತ್ತು ಇನ್ನೊಂದು ನಾನು ನಿಮಗೆ ತೋರಿಸ್ಲಿಲ್ಲ. ಸೊ ಇದ್ರ ಟೆಂಪ್ರೇಚರ್ಗೆ ನಾವು ಚಳಿಗಾಲದಲ್ಲಿ ಹೀಟರ್ ಆನ್ ಮಾಡ್ಕೊಳ್ಬೇಕಂದ್ರೆ ಸೊ ರೈಸ್ ದ ಟೆಂಪ್ರೇಚರ್. ಬಟ್ ಈಗ ಟೆಂಪ್ರೇಚರ್ ನಮ್ಮ ಮನೆ ಒಳಗಡೆ 75 ಇದೆ. ಸೊ ಹಾಗಾಗಿ ಎ ಸಿ ಹಾಕ್ಕೋಬೇಕು ಅಂತಂದರೆ ಟೆಂಪ್ರೇಚರ್ನ ಕಮ್ಮಿ ಇಟ್ಕೋಬೇಕು. ಮತ್ತು ಇದು ಫ್ಯಾನ್ ಬೇಕಾದರೆ ಆನ್ ಮಾಡ್ಬೋದು, ಇಲ್ಲ ಅಂತಂದರೆ ಇಲ್ಲ. ಇದು ಚಳಿಗಾಲದಲ್ಲಿ ಹೀಟರ್ ಬೇಕಂದರೆ ಹಾಕ್ಕೊಡ್ತೀವಿ, ಇಲ್ಲ ಸಮ್ಮರಲ್ಲಿ ಎ ಸಿ ಬೇಕಂತಂದರೆ ಇದನ್ನು ಆನ್ ಮಾಡಿಕೊಂಡ್ರೆ ಎ ಸಿ ಆನ್ ಆಗಿರುತ್ತೆ. ಸೊ ನಿಮ್ಗೆ ಇನ್ನೊಂದು ತೋರಿಸಿಲ್ಲ, ಮೇಯ್ನಾಗಿ ನಿಮಗೆ ತೋರಿಸ್ಬೇಕಾಗಿರೋದು ಈ ಫೈರ್ ಸ್ಪ್ರಿಂಕ್ಲರ್ಸು ಮತ್ತು ಸ್ಮೋಕ್ ಡಿಟೆಕ್ಟರು. ಸ್ಮೋಕ್ ಡಿಟೆಕ್ಟರ್ ಮನೆ ಒಳಗಡೆ ಜಾಸ್ತಿ ಸ್ಮೋಕ್ ಆದಾಗ ಆನ್ ಆಗುತ್ತೆ. ಇದು ಸ್ಟಾಪ್ ಆಗಲೇ ಇಲ್ಲ ಅಂದಾಗ ಫೈರ್ ಅಲಾರಮ್ ಬರುತ್ತೆ. ಅದು ಸ್ಟಾಪ್ ಮಾಡಬೇಕು ಅಂದರೆ ನಮ್ಮ ಕೈಲಾಗೋದಿಲ್ಲ, ಫೈರ್ ಡಿಪಾರ್ಟ್ಮೆಂಟ್ ಅವರೇ ಬಂದು ಸ್ಟಾಪ್ ಮಾಡಬೇಕು. ಇದು ಸ್ಪ್ರಿಂಕ್ಲರು ತುಂಬ ಫೈರ್ ಆದಾಗ ಗ್ಲಾಸ್ ಇರುತ್ತೆ ಅದರಲ್ಲಿ, ಅದು ಓಪನ್ ಆಗಿ ಅದರಿಂದ ನೀರು ಬಂದು ಸ್ವಲ್ಪ ಮಟ್ಟಿಗೆ ಫೈರ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಬೋದು. ಎಲ್ಲ ಕಡೆ ಹಾಕಿರ್ತಾರೆ, ಮನೆ ಒಳಗಡೆ ಹೊರಗಡೆ ಎಲ್ಲ. ಇದಿಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಲ್ಲೆಲ್ಲನೂ ಹುಡ್ಡಿಂದ ಮಾಡಿರೋದ್ರಿಂದ ಫೈರ್ ಬೇಗ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಥರ ಮಾಡ್ತಾರೆ. ಇಲ್ಲಿ ಬ್ರಿಕ್ಸ್ ಎಲ್ಲ ಯೂಸ್ ಮಾಡೋದು ತುಂಬ ರೇರು. ಕೆಲವೊಂದು ಬಿಲ್ಡಿಂಗ್ಗಳಿದೆ, ಬಟ್ ಆದರೂ ಜಾಸ್ತಿ ಯೂಸ್ ಮಾಡೋದು ಹುಡ್ಡೇನೆ. ನೋಡಿದ್ರಲ್ಲ, ಇಷ್ಟೇ ನಮ್ಮದು ಸಿಂಪಲ್ಲಾಗಿರೋ ಕ್ಯೂಟ್ ಮನೆ. ಥ್ಯಾಂಕ್ ಯು.